ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಏನಕ್ಕೆ ಈ ಥರ ಎಲೆಗಳನ್ನ ಅಂದರೆ ತೆಂಗಿನ ಗರಿಗಳನ್ನ ಈ ಥರ ಆಗಿರೋದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಅದನ್ನು ಹೋಗ್ತಾ ಹೋಗ್ತಾ ವೀಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಸೊ ವೀಕ್ಷಕರು, ಇವತ್ತು ಒಂದು ಮುಖ್ಯವಾದ ವಿಚಾರನ ನಿಮ್ಮ ಮುಂದ್ಗಡೆ ತೊಗೊಬಂದಿದ್ದೀನಿ. ಅಂದರೆ ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತೀನಿ ಇವತ್ತು. ಏನಪ್ಪ ಅಂದರೆ, ಮೊನ್ನೆ ಮಲೆನಾಡಿಗೆ ಹೋಗಿದ್ವಿ. ಮಲೆನಾಡಲ್ಲಿ ಗೊತ್ತಲ್ಲ ನಿಮಗೇನೆ, ಅಂದರೆ ಮಳೆ ಜಾಸ್ತಿ. ಆ ಕಡೆ ಮಳೆ ಜಾಸ್ತಿ ಆದ್ದರಿಂದ ಅದು ಏನೇನು ಪರಿಣಾಮಗಳಾಗುತ್ತೆ. ಮೇಯ್ನಾಗಿ ಮಲೆನಾಡವರು ಅಡಿಕೆ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಾರೆ. ಅಂದರೆ ಅಡಿಕೆ ಒಂದೇ ಅಲ್ಲ, ಈ ಕಾಫಿ ಆಗಿರ್ಬೋದು, ಅದ್ರ ಜೊತೆಗೆ ಅಡಿಕೆ ಎಲ್ಲನೂ ಮಾಡ್ತಾರೆ. ಬಟ್ ಅವ್ರಿಗೆ ಅದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಈ ಮಳೆಯಿಂದ ಅತಿ ನೀರಾವರಿ ನೀರು ಜಾಸ್ತಿಯಾಗಿ ಶೀತ ಆಗುತ್ತಲ್ಲ, ಸೊ ಅವಾಗಿಂದ ತುಂಬ ರೋಗಗಳು ಬರುತ್ತೆ. ಅದು ಅಡಿಕೆ ನೋಡಿ, ಇಲ್ಲಿ ಗರಿ ಹಿಂಗಾಗೈತೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಒಣಗೋಗಿರೋ ಥರ. ಸೊ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂದರೆ, ಈ ಥರ ಅತಿ ಶೀತ ಆಗೋದ್ರಿಂದ ಒಳ್ಳೇದಾ ಕೆಟ್ಟದ್ದಾ, ಏನೇನು ರೋಗಗಳು ಬರುತ್ತೆ ಇದೆಲ್ಲ ತುಂಬ ಹಂಗೆ ಅಲ್ಲಿ ಇದ್ದವ್ರನ್ನ, ಲೋಕಲ್ನ ಅಂದರೆ ತೋಟದವ್ರನ್ನೆಲ್ಲ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕೆಂದರೆ ನಾವು ಎಷ್ಟು ಕೇರ್ ಮಾಡಬೇಕು ತೋಟ. ಇವಾಗ ತೆಂಗಿನ ಸಸಿ ಆಗಲಿ, ಅಡಿಕೆ ಸಸಿ ಆಗಲಿ ನೆಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ಇದು ಇಂಪಾರ್ಟೆಂಟ್ ಅಲ್ಲ. ನೆಟ್ಟಾದಮೇಲೆ ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನಿಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಇದೆಲ್ಲ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಏನಪ್ಪ ಅಂದರೆ, ಫಸ್ಟು ಇವಾಗ ಅಡಿಕೆಗಿಂತ ಮೊದಲು ತೆಂಗಿನ ಮರ, ಯಾಕೆಂದರೆ ನಮ್ಮ ಕಡೆ ತೆಂಗಿನ ಮರಗಳು ಜಾಸ್ತಿ ಬೆಳೆಯೋದ್ರಿಂದ ತೆಂಗಿನ ಮರಕ್ಕೆ ಯಾವ್ಯಾವ ರೋಗಗಳು ಬರ್ತವೆ ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಅಡಿಕೆಗೆ ಏನು ರೋಗಗಳು ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಮೊದಲನೇದಾಗಿ ಒಂದು ಕೊಳೆ ರೋಗ ಅಂತ ಬರುತ್ತೆ, ಮೊಗ್ಗು ಕೊಳೆ ರೋಗ ಅಂತ. ಅದೇನಪ್ಪ ಅಂದರೆ, ಇವಾಗ ಒಂಬಾಳೆ ಹೊಡೆಯುತ್ತೆ ನೋಡಿ. ಸೊ ಒಂಬಾಳೆನಲ್ಲೇ ಒಂದು ರೋಗದ ಥರ ಬರುತ್ತೆ. ಅಂದರೆ ಫಂಗಸ್ಸು, ಇವಾಗ ಫಂಗಸ್ ಅಂದರೆ ನಿಮಗೆ ಪಾಚಿ ಅಂತ ಹೇಳ್ತೀವಿ ನೋಡಿ. ಸೊ ಆ ಥರ ಕಟ್ಕೊಂಡು ಅದು ಒಂದೊಂದು ಸಲ ಬುಡದಲ್ಲೂ ಆಗಿರ್ತದೆ, ಇಲ್ಲಾಂದರೆ ಒಂಬಾಳೆಗಳಲ್ಲೂ ಆಗಿರ್ತದೆ. ಸೊ ಹಿಂಗೆಲ್ಲ ಆದಾಗ ಮರಗಳೇ ಹೋಗ್ಬಿಡ್ತವೆ, ಯಾಕೆಂದರೆ ಫಲನೇ ಬಿಡೋದಿಲ್ಲ. ಮೇಲ್ಗಡೆಯಿಂದನೇ ಒಣಿಕೊಂಡು ಬರೋ ಥರ ಆಗ್ಬಿಡ್ತದೆ. ಇದಕ್ಕೆ ಸ್ಟಾರ್ಟಿಂಗೇ ಇದು ಏನು ಔಷಧಿ ಏನೋ ಹೊಡಿಬೇಕಿಲ್ಲ ಅಂದರೆ ಮರನೇ ಹೊಂಟೋಗ್ಬಿಡ್ತದೆ. ಮತ್ತು ಇನ್ನೊಂದು ಬೇರೆ ರೋಗದ ಬಗ್ಗೆ ಹೇಳೋದಾದರೆ, ಬುಡ ಅಂದರೆ ಕಾಂಡ ಇರ್ತದಲ್ಲ, ಬುಡದಲ್ಲೇ ನೀರು ಥರ ಸೋರೋದು, ಇದಕ್ಕೆ ಸ್ಟೆಮ್ ಬ್ಲೀಡಿಂಗ್ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಇದು ಹೆಂಗೆ ಅಂದರೆ, ನಾನೀಗ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಬುಡದಲ್ಲಿ ಸ್ವಲ್ಪ ಕಲರ್ ಇದಾಗಿ, ಬಟ್ ಅದು ಕಲರ್ ಕಂದು ರೋಗ, ಅದೊಂದು ಕಂದು ಕಲರ್ ಇರೋದು, ಅದು ಬೇರೆ ರೋಗ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಬುಡದಲ್ಲಿ ನೀರು ಥರ ಸೋರುತ್ತೆ. ಇಲ್ಲಿ ಯಾವುದು ನಮ್ಮ ತೋಟಕ್ಕೆ ಯಾವುದು ಬಂದಿದ್ದರೆ ಎಕ್ಸಾಂಪಲಾಗಿ ತೋರಿಸ್ತಿದೆ ನಿಮಗೆ. ಬಟ್ ಫೋಟೋಸ್ ಎಲ್ಲ ಹಾಕಿರ್ತೀನಿ, ಫೋಟೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರೋಗ ಅಂದ್ಬಿಟ್ಟು. ಸೊ ಅದೊಂದು ಥರ ರೋಗ. ಅದು ಬಂದರೆ ಬುಡನೇ ಗಟ್ಟಿ ಇರೋದಿಲ್ಲ, ಬುಡದ ಸಮೇತನೇ ಬಿದ್ದೋಗುತ್ತೆ ಮರಗಳು. ಆ ಥರ ಚಾನ್ಸಸ್ಸು ಜಾಸ್ತಿ ಇದೆ. ಇದು ನಾವು ಹುಷಾರಾಗಿ ನೋಡ್ಕೋಬೇಕು, ಯಾಕೆಂದರೆ ಬುಡ ನೀರು ಸೋರುವಾಗ ಕಲರೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಮರ ನೀರು ಥರ ಆಗಿ ಒಣಗೋಗಿ ಬಿದ್ದೋಗುತ್ತೆ, ಏನು ಒಳಗಡೆ ಟೊಳ್ಳಾಗ್ಬಿಡುತ್ತೆ, ಏನೂ ಇದಾಗಲ್ಲ, ಆ ಥರ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಇವಾಗ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಗರಿಗಳಲ್ಲಿ ಒಣಗೋಗಿರೋದು, ಎಲೆ ಏನು ಹಳದಿ ಕಲರ್ ಆಗೋದು, ಈ ರೋಗಗಳಿಗೆ ಏನಂತಾರೆ ಅಂದರೆ ತಂಜಾವೂರು ಬಡಲ್ ರೋಗ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ತಂಜಾವೂರು ವಿಲ್ಟ್ ಗ್ಯಾನೋಡರ್ಮಾ ಡಿಸೀಸ್ ಅಂತಲೂ ಕರೀತಾರೆ. ಸೊ ಇದಾದ್ರೂ ಈ ಗರಿಗಳೆಲ್ಲ ಆಗಿ ಹಂಗೆ ಒಣಗೋಯ್ತವೆ. ಸೊ ಅದಾದ್ರಿಂದನೂ ಮರಗಳು ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕಾಗಿ ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದು ಎಲೆ ಚುಕ್ಕಿ ರೋಗ ಅಂತ ಕರೀತಾರೆ, ಲೀಫ್ ಸ್ಪಾಟ್ ಅಂತ ಕರೀತಾರೆ. ಇದರಲ್ಲಿ ಹೆಂಗೆ ಅಂದರೆ, ತೆಂಗಿನ ಗರಿ ಮೇಲೆ ಚಿಕ್ಕದು ಹಳದಿ ಕಲರು ಎಲ್ಲ ಅಬ್ಸರ್ವ್ ಮಾಡಿರ್ತೀರ ನೀವು. ಹಳದಿ ಕಲರ್ ರೋಗ, ಮತ್ತು ಡಾಟ್ ಥರ ಒಣಗೋಗಿ ಅಲ್ಲೇ ಬಿದ್ದೋಗಿರೋದು, ಒಣಗೋಗಿ ತೂತಾಗಿರೋದು, ಈ ಥರ ಒಂದೊಂದು ಚುಕ್ಕಿ ರೋಗಗಳಿರ್ತವೆ. ಸೊ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದು ಸುರುಳಿ ಬಿಳಿ ನೊಣದ ಬಾಧೆ ಅಂತ ಹೇಳ್ತಾರೆ. ಅಂದರೆ ಈಗ ತೆಂಗಿನ ಗರಿಗಳಲ್ಲಿ ನಾವು ಉಲ್ಟಾ ದಬಾಕ್ದಾಗ ಒಂದು ಚಿಕ್ಕದು ಹತ್ತಿ ಥರ ಒಂದು ಇರುತ್ತೆ. ಇವಾಗ ಜೇಡ ಬಲೆ ಕಟ್ಟಿರ್ತೀವಲ್ಲ, ಆ ಥರದ ಇಲ್ಲ, ಮತ್ತು ಒಂದು ಹತ್ತಿ ಥರದ್ದು ಚಿಕ್ಕದು ಇರ್ತದೆ. ಅದರೊಳಗಡೆ ಒಂದು ಸಣ್ಣ ಹುಳಗಳು ಸೇರಿಕೊಂಡು ಇದನ್ನೇ ಹಾಳು ಮಾಡಿಬಿಡ್ತವೆ. ಸೊ ಈ ಥರದ ರೋಗಗಳು ಜಾಸ್ತಿ ಇರ್ತವೆ. ಸೊ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದರೆ ಇದೆಲ್ಲ ಕಾಯಿಲೆಗಳು ಹೆಂಗೆ ಅಂದರೆ, ನೀರು ಶೀತ ಜಾಸ್ತಿ ಆಗೋದು, ಇಲ್ಲಾಂದರೆ ನೀರು ಹಾಯಿಸ್ತಾನೆ ಹಂಗೆ ಬಿಟ್ಬಿಡೋದು. ಇವಾಗ ಏನು ಮಾಡಿದ್ರೂ ಒಂದು ಮಿತಿಯಾಗಿ ಮಾಡಬೇಕು.
ಯಾಕೆಂದರೆ ಕೆಲವೊಂದು ಸಲ ನೀರು ಹಂಗೆ ಸುಮ್ಮನೆ ತುಂಬಾಕ್ಬಿಟ್ಬಿಟ್ರೆ, ಇವಾಗ ಹೆಂಗೆ ಹೇಳೋದನ್ನೇ ಒಂದು ಎಕ್ಸಾಂಪಲ್, ನೀವು ಗದ್ದೆ ಮಾಡ್ತಾರೆ ನೋಡಿದ್ದೀರಾ, ನಮ್ಮ ಕಡೆ ಎಲ್ಲ ಗದ್ದೆ ಮಾಡುವಾಗ ಗದ್ದೆಗಳಲ್ಲಿ ಮಧ್ಯೆ ತೆಂಗಿನ ಮರಗಳು ನೆಟ್ಟಿರ್ತಾರೆ. ಅದು ನೀವು 10-15 ವರ್ಷ ಅಲ್ಲ, 20 ಅಲ್ಲ, 50 ವರ್ಷ ಆದರೂ ಕಾಯಿ ಫಲನೂ ಬಿಡೋದಿಲ್ಲ, ಮೇಕು ಹೇಳೋದಿಲ್ಲ, ಆ ಥರ ಆಗ್ಬಿಡ್ತವೆ. ಅವೆಲ್ಲ ಒಂದೊಂಥರ ರೋಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ನೀರು ಜಾಸ್ತಿ ಆಡ್ತಾ ಇರ್ತದೆ ಗದ್ದೆಯಲ್ಲಿ, ಶೀತ ಜಾಸ್ತಿ ಆಯ್ತಾ ಇರ್ತದೆ, ಆ ಥರನೂ ಹೇಳ್ಬೋದು. ಇನ್ನೊಂದು ಹೆಂಗೆ ಈಗ ಅತಿಯಾಗಿ ಬೇಸಿಗೆ ಆಯಿತು ಅಂದರೆ ಅದನ್ನು ಉಳ್ದಾನೆ ಏನು ಮಾಡ್ದಾನೆ ಹಂಗೆ ಬಿಟ್ಬಿಡೋದು, ಹಂಗೆ ಮಾಡೋದ್ರಿಂದನೂ ಕಾಯಿಲೆಗಳು ಜಾಸ್ತಿ ಬರ್ತವೆ ತೆಂಗಿನ ಮರಗಳಿಗೆ. ಹಂಗೆ ಮಾಡೋದ್ರಿಂದ ಕಾಯಿಲೆಗಳು ಬರೋದ್ರಿಂದ ನೀವು ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂದರೆ ನೀವು ಮಾಡಿದ್ದು ವೇಸ್ಟ್ ಆಗುತ್ತೆ. ಯಾಕೆಂದರೆ ಫಲನೇ ಬರೋದಿಲ್ಲ. ಫಲ ಬಂದಿಲ್ಲ ಅಂದರೆ ಮಾಡಿದ್ದು ವೇಸ್ಟೇ, ಏನೂ ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ತೆಂಗಿನ ಮರನ ಇಟ್ಕೊಂಡು ಇದು ಮಾಡಬೇಕಾಗತ್ತೆ ಅಷ್ಟೇ, ಏನೂ ಪ್ರಯೋಜನ ಇಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಕ್ರಮಗಳನ್ನ ಏನೇನು ತಗೋಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಅಡಿಕೆಗೆ ಬರುವಂಥ ರೋಗಗಳ ಬಗ್ಗೆ ಮಾತಾಡೋಣ. ಸೊ ಇವಾಗ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನೋಡಿ ಎಲೆ ಹೆಂಗೆ ಒಣಗೋಗಿದೆ ನೋಡಿ. ಇಲ್ಲಿ ಎಲೆ ಅಡಿಕೆ ಪಟ್ಟೆ ಅಂತ ಹೇಳ್ತೀವಲ್ಲ ನೋಡಿ, ಹೆಂಗೆ ಒಣಗ್ತಾ ಇದೆ. ಅದರಿಂದ ಇದಕ್ಕೂ ಅಂಟಿದೆ ನೋಡಿ, ಕಾಣ್ತಾ ಇದೆಯಾ? ಸೊ ಇದಕ್ಕೂ ಅಂಟಿದೆ. ಇದಕ್ಕೆ ಕೊಳೆ ರೋಗ ಅಂತಲೂ ಕರೀತಾರೆ. ಮಲೆನಾಡಲ್ಲಿ ತುಂಬ ಇದು, ಯಾಕೆಂದರೆ ಇದರಿಂದ ಗಿಡ ಮರಗಳೇ ಹೊಂಟೋಯ್ತವೆ. ಅಲ್ಲಿ ಶೀತ ಮಳೆ ಜಾಸ್ತಿ ಆಯ್ತಿದ್ದಂಗೆ, ಮಳೆ ನೀರು ಜಾಸ್ತಿ ಬತ್ತಿದಂಗೆ ಅಲ್ಲಿ ಈ ಥರದ ರೋಗಗಳು ಸ್ಟಾರ್ಟ್ ಆಯ್ತದೆ ನೋಡಿ. ಇಲ್ಲಿ ಹೆಂಗೆ ಹಬ್ಬಿದೆ ನೋಡಿ. ಇಲ್ಲಿ ಇದು ಒಂದಕ್ಕೆ ಬಂದರೆ ಇನ್ನೆಲ್ಲದಕ್ಕೂ ಹಂಗೆ ಬರ್ತಾ ಇರ್ತದೆ. ಇದರಾದ್ಮೇಲೆ ಕೆಳಗಡೆ ಅದು ಹೋಗುತ್ತೆ ನೋಡಿ, ನೆಕ್ಸ್ಟ್ ಸುಳಿ. ಸೊ ಈ ಥರ ತೊಂದರೆ ಆಗುತ್ತೆ ನೋಡಿ. ಆ ಪಕ್ಕದಲ್ಲಿರೋದು ನೋಡಿ, ಇದು ನೋಡಿ ಅಡಿಕೆ ಪಟ್ಟೆ ಒಂಬಾಳೆ ಎಷ್ಟು ಚೆನ್ನಾಗಿದೆ, ಅದೇ ಇದನ್ನು ನೋಡಿ ಹೆಂಗೆ ಒಣಗೋಗಿದೆ ಗರಿ. ಸೊ ಇದು ಡಿಫ್ರೆನ್ಸು, ಇದು ಮೇಜರ್ ರೋಗ ಅಂತಲೇ ಹೇಳ್ಬೋದು. ಇದನ್ನು ಕೊಳೆ ರೋಗ ಅಂತಲೂ ಹೇಳ್ಬೋದು. ಇದು ತುಂಬ ಮಲೆನಾಡುಗಳಲ್ಲಿ ಜಾಸ್ತಿ ಬರುತ್ತೆ, ಯಾಕೆಂದರೆ ಅಲ್ಲಿ ಅತಿಯಾದ ಮಳೆ ಆಗುತ್ತೆ, ಮಳೆ ಮತ್ತು ತೇವಾಂಶ ಇರೋದ್ರಿಂದ ಇದಾಗುತ್ತೆ. ಇದು ನಮ್ಮ ಕಡೆ ಏನಕ್ಕಾಗುತ್ತೆ ಅಂದರೆ, ನಮ್ಮ ಕಡೆ ಇವಾಗ ಮಳೆ ಹುಯ್ದಿರುತ್ತೆ ಮತ್ತು ಬೋರ್ನು ಆನ್ ಮಾಡ್ತಾರೆ. ಈ ಥರ ಎಲ್ಲ ನೀರು ಶೀತ ಆದಾಗ ಈ ಥರ ರೋಗಗಳು ಬರುತ್ತೆ. ಇದನ್ನು ನಾವು ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದರೆ ಮರದಿಂದ ಮರಕ್ಕೆ ಕಬ್ಬಿ ಎಲ್ಲ ಮರಗಳನ್ನೂ ಹಾಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬೇರು ಕೊಳೆ ರೋಗ ಅಂದ್ಬಿಟ್ಟು ಒಂದು ಬರುತ್ತೆ. ಅಂದರೆ ಇವಾಗ ಹೆಂಗೆ ನೀವು ಅಬ್ಸರ್ವ್ ಮಾಡಿರ್ತೀರ, ಗೆಡ್ಡೆಗಳಲ್ಲಿ ಅಣಬೆಗಳು ಉಟ್ಕೊಬಿಟ್ಟಿರ್ತವೆ. ಸೊ ಅದೆಲ್ಲ ಹೆಂಗಾಗುತ್ತೆ ಅಂದರೆ ಬೇರು ಸಮೇತ ತಿಂದಾಕ್ಬಿಡುತ್ತದು. ಶೀತ ಜಾಸ್ತಿಯಾಗಿ ಬೇರು ಸಮೇತ ತಿಂದಾಕ್ಬಿಡುತ್ತೆ. ತಿಂದಾಕ್ದಾಗ ಏನಾಗುತ್ತೆ, ಕೆಳಗಡೆ ಬುಡನೇ ಗಟ್ಟಿ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಮರ ಬಿದ್ದೋಗುತ್ತೆ. ಸೊ ಈ ಥರದ್ದೆಲ್ಲ ರೋಗಗಳು ಬಂದಿರ್ತವೆ. ಇದನ್ನು ಹುಷಾರಾಗಿ ನೋಡ್ಕೋಬೇಕು. ಮತ್ತು ಇನ್ನೊಂದು ಸುಳಿ ಕೊಳೆ ರೋಗ ಅಂತ ಬರುತ್ತೆ. ಇದು ಕೊಳೆ ರೋಗದ ಮುಂದುವರೆದ ಭಾಗ. ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಈಗ ನೆಕ್ಸ್ಟು ಗರಿಗಳಿಗೆ ಅಡಿಕೆ ಪಟ್ಟೆಗಳಿಗೆ ಬಂದಿದೆ, ನೆಕ್ಸ್ಟ್ ಅದೇ ರೀತಿ ಸುಳಿಗೆ ಬರುತ್ತೆ. ಆಗ ಸುಳಿ ಒಣಗೋದಾಗ ಕಂಪ್ಲೀಟಾಗಿ ಫಲನೇ ಇಲ್ಲ, ಮರನೇ ಒಣಗೋಗುತ್ತೆ. ಈ ಥರ ಎಲ್ಲ ಆಗುತ್ತೆ. ಯಾಕೆಂದರೆ ಇದು ಗರಿಯಿಂದ ನೆಕ್ಸ್ಟು ಸುಳಿಗೆ ಹೋಗುತ್ತೆ. ಬಟ್ ಆ ರೋಗ ಏನು ಮಾಡುತ್ತೆ, ಸುಳಿ ಕೊಳೆ ರೋಗ ಸುಳಿಯಿಂದನೇ ಕೆಳಗಡೆಗೆ ಬರುತ್ತೆ, ಡೈರೆಕ್ಟ್ ಸುಳಿನೇ ಒಣಗೋಗುತ್ತೆ. ಸೊ ಹಂಗಾಗಿ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ಅಂದರೆ ನಾವು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ, ಮಾಡಿದ್ರೆ ಮರನೇ ಹೋಗ್ಬಿಡುತ್ತೆ. ನಾವು ತೋಟ ಮಾಡಿದ್ದು ಏನೂ ಪ್ರಯೋಜನ ಆಗೋದಿಲ್ಲ, ಯಾಕೆಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈಸಿಯಾಗಿ ಹಬ್ಬಿಡುತ್ತೆ ಈ ರೋಗ. ಸೊ ಅಂದರೆ ಇದನ್ನು ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದು ಹಿಂಗಾರು ಒಣಗುವಿಕೆ ಮತ್ತು ಕಾಯಿ ಉದುರುವಿಕೆ, ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಇನ್ಫ್ಲೋರೆನ್ಸ್ ಡೈಬ್ಯಾಕ್ ಆ್ಯಂಡ್ ಬಟನ್ ಶೀಡಿಂಗ್ ಅಂತ ಕರೀತಾರೆ. ಅಂದರೆ ಇವಾಗ ಈಗ ಅಡಿಕೆ ಗೊಂಚಲು ನೋಡಿರ್ಬೋದು ನೀವು, ಕಾಮನ್ನಾಗಿ ಎಲ್ಲರೂ ತೋಟದಲ್ಲೂ ಅಬ್ಸರ್ವ್ ಮಾಡಿರ್ತೀರ. ಅಡಿಕೆ ಫಲ ಬಿಟ್ಟಿರ್ತದೆ ಒಂಬಾಳೆ ಹೊಡೆದು, ಕಾಯಿಗಳು ಚಿಕ್ಕದ್ರಲ್ಲೇ ಉದುರೋಗ್ತಾ ಇರ್ತವೆ. ಅಂದರೆ ಇದು ಏನಪ್ಪ, ಚಿಕ್ಕದು ಈಚ್ ಅಂತ ಹೇಳ್ತೀವಲ್ಲ, ಈಚ್ ಆಗದಾಗಲೇ ಉದುರೋಗ್ತಾ ಇರ್ತವೆ. ಅದು ಒಂಥರ ರೋಗನೇ ಅಂತ ಹೇಳ್ಬೋದು. ಯಾಕೆಂದರೆ ಫಲ ಕಚ್ಚೋದಿಲ್ಲ ಅವು, ಚೆನ್ನಾಗಿ ನೋಡುವಾಗ ಒಂಬಳೆ ಹೊಡೆದಾಗ ಚೆನ್ನಾಗಿ ಫಲ ಕಚ್ಚಿರ್ತದೆ. ಬಟ್ ಚಿಕ್ಕ ಈಚ್ ಆಗಿದಾಗಲೇ ಎಲ್ಲ ಉದುರೋಯ್ತವೆ. ಹಂಗಾದ್ರೂ ಏನೂ ಪ್ರಯೋಜನ ಆಗೋದಿಲ್ಲ, ಅದು ಅಡಿಕೆನೂ ಬಂದಿರೋದಿಲ್ಲ, ಈ ಕಡೆ ಚಿಕ್ಕ ಈಚು ಇದು ಇಲ್ಲ, ಬಲ್ತಿರೋದಿಲ್ಲ, ಅದು ಯಾವುದಕ್ಕೂ ತಗೊಳ್ಳೋದಿಲ್ಲ, ಏನೂ ಪ್ರಯೋಜನ ಇಲ್ಲ ಅದು. ಸೊ ಇದು ಒಂಥರನೂ ರೋಗ ಅಂತ ಹೇಳ್ಬೋದು. ಈ ಥರ ಎಲ್ಲ ರೋಗಗಳು ಬರೋದ್ರಿಂದ ಇವು ಹೆಂಗೆ ಅಂದರೆ, ಈಗ ಅಡಿಕೆಗಾಗಿರ್ಬೋದು, ತೆಂಗಿನ ಮರಕ್ಕಾಗಿರ್ಬೋದು, ಇವೊಂಥರ ಹರಡು ರೋಗಗಳು ಇವೆಲ್ಲ. ಸೊ ಹರಡು ರೋಗಗಳನ್ನ ನಾವು ಆದಷ್ಟು ನಾವು ಏನದಕ್ಕೆ ಔಷಧಿ ಹಾಕೋದಾಗಲಿ, ಇಲ್ಲ ಈ ಶೀತ ಆಗಿದಾಗ ನೀರು ಇದು ಮಾಡೋದಾಗಲಿ, ಅಂದರೆ ನಾವು ಈಗ ನಮ್ಮ ಕಡೆ ಮಲೆನಾಡು ಕಡೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಮಳೆ ಹೋಯ್ತಾ ಇರುತ್ತೆ. ಬಟ್ ನಮ್ಮ ಕಡೆ ನಾವು ಕಂಟ್ರೋಲ್ ಮಾಡ್ಬೋದು, ಯಾಕೆಂದರೆ ಮಳೆ ನಮಗೇನು ಕಂಟಿನ್ಯೂಸ್ ಆಗಿ ಅವ್ರ ಥರ ಏನು ಬರೋಲ್ಲ. 2 ದಿನ ಇರುತ್ತೆ, ಬಂದರೆ 3 ದಿನ ಬರುತ್ತೆ. ಅದಾದಮೇಲೆ ನಮ್ಮ ಕಡೆ ಏನು ಮಾಡ್ತೀವಿ ನಾವು, ಜಿಗ್ಳು ತೆಗ್ಸೋದಾಗಿರ್ಬೋದು, ಈ ಥರ ಗುಂಡಿ ಓಡಿಸೋದು, ಕವಲೆ ತೆಗ್ಸೋದು, ಈ ಥರ ಮಾಡಿದ್ರೆ ನಮಗೆ ರೋಗಗಳು ನಮ್ಮ ಕಡೆ ಅಷ್ಟು ಬರೋದಿಲ್ಲ. ಸೊ ನಾವು ಅವಾಯ್ಡ್ ಆಗುತ್ತೆ. ಇವೆಲ್ಲ ರೋಗನ ತಡೆಗಟ್ಟುವಂಥ
ಒಂದು ಅಂದರೆ ಪದ್ಧತಿಗಳಿವೆಲ್ಲ ನಾವು ಅದನ್ನು ಅಳವಡಿಸ್ಕೋಬೇಕು. ಅದಲ್ಲದೆ ಕೆಲವು ರೋಗ ಔಷಧಿ ಸಿಂಪಡಿಕೆನೂ ಇರುತ್ತೆ, ಗೊಬ್ಬರ ಇದು ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಅದೆಲ್ಲ ಅಂದರೆ ಪೇ ಮಾಡಿ ತರಬೇಕಾಗುತ್ತೆ. ಅದಕ್ಕೂ ಮುಂಚೆ ನಮ್ಮಲ್ಲಿ ನಾವು ಏನು ಮಾಡ್ಬೋದು ದುಡ್ಡು ಖರ್ಚು ಮಾಡ್ದೇನೆ ಅನ್ನೋದಕ್ಕೆ ಈ ಥರ ರೋಗ ಬಂದಾಗ ಅಬ್ಸರ್ವ್ ಮಾಡಿ, ಈಗ ಶೀತ ಆಗದಿದ್ದಂಗೆ ಅವಾಯ್ಡ್ ಮಾಡೋದು, ಈಗ ಗೆಡ್ಡೆ ರೋಗ ಇದೆಲ್ಲ ಬಂದದಕ್ಕೆ ಮಣ್ಣು ಬಿಡ್ಸೋದು, ಗೆಡ್ಡೆ ಬಿಡಿಸ್ಬಿಟ್ಟು ಮಣ್ಣು, ಈಗ ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ, ಟ್ಯಾಕ್ಟ್ರಲ್ಲಿ ಮಣ್ಣು ಓಡಿಸ್ತಾ ಇದ್ದೀವಿ 120 ಲೋಡು ಅಂದ್ಬಿಟ್ಟು. ಏನಕ್ಕೆ ಓಡಿಸ್ತೀವಿ ಅಂದರೆ ಅದೆಲ್ಲ ಈಗ ಗೆಡ್ಡೆಗಳಿಗೆ ಬಿಡಿಸೋದ್ರಿಂದ ಗೆಡ್ಡೆ ಈಗ ಬುಡ ಅಂತ ಹೇಳ್ತೀವಿ, ಅದು ಗಟ್ಟಿ ಆಗುತ್ತೆ, ಯಾವುದೇ ರೋಗ ಬರೋದಿಲ್ಲ. ಮಣ್ಣು ಸುತ್ತ ಬಿಡಿಸಿದಾಗ ಬೇರು ಬಿಡ್ಕೊಳ್ಳೋದಿಲ್ಲ, ಮತ್ತು ಅಣಬೆ ಅವೇನೋ ರೋಗಗಳಿರ್ತವೆ ಅವೆಲ್ಲ ಹೋಗ್ತವೆ. ಸೊ ಹಂಗೆಲ್ಲ ಈ ಥರ ಎಲ್ಲ ಒಂದು ಪ್ರಿಕಾಷನರಿ ಸ್ಟೆಪ್ಸ್ ತಗೊಳ್ಳೋದ್ರಿಂದ ಯಾವುದೇ ರೋಗ ಬರೋದಿಲ್ಲ, ಮರಗಳು ಚೆನ್ನಾಗಿರ್ತವೆ ಮತ್ತು ಫಲನೂ ಚೆನ್ನಾಗಿರ್ತವೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಯಾವ ಔಷಧಿ ಯೂಸ್ ಮಾಡಬೇಕು, ಯಾವ ಔಷಧಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಯಾವ ಥರ ಯೂಸ್ ಮಾಡಬೇಕು ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಮರಕ್ಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅಡಿಕೆ ಈಚು ಅಂತ ಹೇಳಿದ್ನಲ್ಲ ನೋಡಿ, ಈ ಥರ ಇರ್ತವೆ. ಸೊ ಈ ಚಿಕ್ಕದಾಗೆ ಹಿಂಗೆ ಉದುರೋಯ್ತವೆ. ಉದುರೋಗೋದ್ರಿಂದ ಏನು ಪ್ರಯೋಜನ ಆಗುತ್ತೆ ನೋಡಿ, ಎಷ್ಟು ಲಾಸ್ ಆಗುತ್ತೆ ಅಂದರೆ ನೋಡಿ, ಎಷ್ಟು ಉದುರಿದೆ ಅಡಿಕೆ ಮರದಲ್ಲಿ, ಎಷ್ಟೊಂದು ಎಷ್ಟು ಫಲ ಬಿಟ್ಟಿತ್ತು, ಎಲ್ಲ ಉದುರೋಗ್ಬಿಟ್ಟಿದೆ ನೋಡಿ, ಒಂಚೂರು ಇಲ್ಲ, ಎಲ್ಲ ನಿಂತಿಲ್ಲ, ಎಲ್ಲ ಉದುರೋಗ್ಬಿಟ್ಟಿದೆ. ಸೊ ಈ ಥರ ರೋಗಗಳನ್ನ ಅವಾಯ್ಡ್ ಮಾಡಬೇಕಿಲ್ಲ ಅಂದರೆ ಮಾಡಿದ್ದು ಪ್ರಯೋಜನ ಆಗೋದಿಲ್ಲ. ಏಕೆಂದರೆ ಎಷ್ಟು ಮಾಡಿದ್ರೂ ಅಷ್ಟೇ ಆಗ್ಬಿಡುತ್ತೆ. ಇದೇನೋ ಈಗ ಹೇಳ್ತಾರಲ್ಲ, ಈರುಳ್ಳಿ ಲಾಭ ಬೆಳ್ಳುಳ್ಳಿಲಿ ಹೋಯ್ತು ಅಂತ, ಹಂಗೆ ಮಾಡಿದ್ದು ಪ್ರಯೋಜನ ಆಗೋದಿಲ್ಲ, ಈ ಥರ ಹೋಗ್ಬಿಡುತ್ತೆ. ಸೊ ಹೀಗಾಗಿ ದಯವಿಟ್ಟು ಯಾರ್ಯಾರು ತೋಟ ಮಾಡ್ತಿದ್ರೆ ಎಲ್ಲರೂ ಹುಷಾರಾಗಿ ರೋಗ ಬರ್ದಂಗೆ ನೋಡ್ಕೊಳ್ಳಿ ತೋಟಕ್ಕೆ.